ಸುತ್ತೂರು ಸ್ಕೂಲು ಹೇಗಿದೆ, ಸುತ್ತೂರು ಹಾಸ್ಟೆಲ್ ಹೇಗಿದೆ, ಮಕ್ಕಳು ಹೇಗೆ ಓದ್ಬೋದು, ಮಕ್ಕಳು ಹೇಗಿರ್ತಾರೆ, ನಾವು ಮಕ್ಕಳಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ, ಹೇಗಿದೆ ಸ್ಕೂಲು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಇವತ್ತಿನ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸುತ್ತೂರು ಒಂದು ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ ನನಗಂತೂ. ನಾನು ಇವತ್ತು ಹೋಗ್ತಾ ಇರೋದು ಸುತ್ತೂರಿಗೆ. ನಮ್ಮ ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಸುತ್ತೂರು ಲಾಸ್ಟು. ಈಸಿಯಾದ ಒಂದು ದಾರಿ ಕೂಡ. ನೀವು ಸುತ್ತಮುತ್ತ ಎಲ್ಲೇ ಇದ್ರೂ ಕೂಡ ಮೈಸೂರಿಗೆ ಬಂದು ನೀವು ಸುತ್ತೂರು ಬಸ್ನ ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಯಾರಾದರೂ ಹೊಸಬ್ರು ನಿಮ್ಮ ಮಕ್ಕಳು ಸ್ಕೂಲಿಗೆ ಹಾಕ್ತೀರಾ ಅನ್ನೋರಿಗೆ ಇದು ಒಂದು ಒಳ್ಳೆ ಮಾಹಿತಿಯಾಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ತಾ ನಾನು ನಿಮಗೆ ಈ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ. ಈಗ ಸ್ಕೂಲ್ನ ನೋಡಿ ಮುಗೀತು, 10ನೇ ಕ್ಲಾಸ್ ಎಕ್ಸಾಮ್ಗಳನ್ನ ಎಲ್ಲ ಮುಗೀತು. ಈ 10ನೇ ಕ್ಲಾಸ್ ಎಕ್ಸಾಮ್ ಮುಗಿದ ಮೇಲೆ ಅವರು ಫಾರಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ 10ನೇ ಕ್ಲಾಸ್ ಎಕ್ಸಾಮ್ ಮುಗೀತು ಅಂದರೆ ಫಾರಮ್ ಕೊಡ್ತಾರೆ. ಮುಂದೆ ಅಡ್ಮಿಷನ್ ಮಾಡ್ಕೊಳ್ಳೋರಿಗೆ ಈಗಿಂದನೇ ಫಾರಮ್ ಕೊಡೋಕ್ಕೆ ಶುರು ಮಾಡ್ತಾರೆ. ನೀವು ಸುತ್ತೂರಿಗೆ ಹೋಗಬೇಕಾದ್ರೂ ಅಲ್ಲಿ ನೀವು ಫಾರಮ್ನ ತೊಗೊಂಬರ್ಬೋದು, ಅಥವಾ ನೀವು ಆನ್ಲೈನಲ್ಲಿ ಸುತ್ತೂರು ಸ್ಕೂಲು, JSS ಸ್ಕೂಲು ಸುತ್ತೂರು ಮತ್ತು ಫಾರಮ್ ಅಂತ ಹಾಕಿದ್ರೆ ಬರ್ಬೋದು. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಬೆಸ್ಟ್ ಅಂದರೆ ನೀವು ಸುತ್ತೂರಿಗೆ ಹೋಗಿ ಫಾರಮ್ ತೊಗೊಂಡು ಬಂದು ಅಲ್ಲಿ ಫಾರಮ್ ಫಿಲಪ್ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ನೀವು ರೆಡಿ ಮಾಡಿ ಕೊಡೋದ್ರಿಂದ ತುಂಬಾ ಉತ್ತಮ ಅಂತ ನನಗನ್ಸುತ್ತೆ. ಯಾಕಂದರೆ ನಾವೆಲ್ಲ ಹಾಗೆ ಮಾಡಿದ್ದು, ಸುತ್ತೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಫಾರಮ್ ತೊಗೊಂಡು ಫಿಲಪ್ ಮಾಡಿ ಕೊಟ್ಟಿರೋದು. ತುಂಬಾ ಒಳ್ಳೆ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಇದು ಫಾರಮ್ ಬಗ್ಗೆ ಮುಗಿಸ್ಬಿಡ್ತೀನಿ. ಈಗ ಫಾರಮ್ನ ನಿಮ್ಗೆ ಸಿಗ್ತಾ ಇದೆ, ಹೋಗ್ಬಿಟ್ಟು ನೀವು ಫಾರಮ್ನ ಫಿಲಪ್ ಮಾಡಿ ಅವರಿಗೆಲ್ಲ ಕೊಟ್ಟು ನಿಮ್ಮ ಮುಂದೆ ಒಂದು ಎಕ್ಸಾಮ್ ಇರುತ್ತೆ. ಈ ಫಾರಮ್ ಏನು ಕೊಟ್ಟು ಬರ್ತಿರಲ್ಲ, ಫಾರಮ್ ಕೊಟ್ಟು ಬಂದ ಮೇಲೆ ಯಾರ್ಯಾರ್ದು ಹೆಸರು ಇರುತ್ತೆ ಅವರಿಗೆಲ್ಲ ನಿಮಗೆ ಒಂದು ಎಕ್ಸಾಮ್ ಟೈಮಿಂಗ್ ಕೊಟ್ಟಿರ್ತಾರೆ. ಎಕ್ಸಾಮ್ ಟೈಮ್ ಕೊಟ್ಟಿರ್ತಾರಲ್ಲ, ಅವಾಗ ಎಕ್ಸಾಮ್ ನಾಳೆ ಇದಂದರೆ ಇವತ್ತಿನ ಹಿಂದಿನ ನೀವು ಹೋಗಬೇಕು. ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ಹೇಳ್ತಾರೆ. ನಾನು ಒಂದು ಸತಿ ಹೇಳ್ಬಿಡ್ತೀನಿ, ನಿಮ್ಗೊಂದು ಕ್ಲಿಯರ್ ಇರುತ್ತಲ್ವ ಹೋಗೋಕ್ಕೆ. ಆಮೇಲೆ ನೀವು ಎಕ್ಸಾಮ್ ನಾಳೆದಂದರೆ ಇವತ್ತೇ ಹೋಗಬೇಕು. ಹೋಗಿ ಅಲ್ಲಿ ಅವತ್ತು ಎಕ್ಸಾಮ್ ಬರ್ಸ್ಕೊಂಡು ಬಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಮುಂದೆ ಆ ಎಕ್ಸಾಮಲ್ಲಿ ಮಕ್ಕಳು ಪಾಸ್ ಆದರೆ ಮತ್ತೆ ಅವ್ರು ಫೋನ್ ಮಾಡಿ ಕರೀತಾರೆ, ಸೆಲೆಕ್ಟ್ ಆಗಿದ್ದೀರಾ, ನೀವು ಬರ್ಬೋದು ಅಂತ ಹೇಳ್ಬಿಟ್ಟು. ಆವಾಗ ನೀವು ಹೋಗ್ಬಿಟ್ಟು ಇಂಥ ತಾರೀಕಿಗೆ ಇಂಥ ದಿನ ನೀವು ಅಡ್ಮಿಷನ್ ಮಾಡ್ಕೋತೀವಿ ಬನ್ನಿರಿ ಅಂತ ಹೇಳ್ತಾರೆ. ನೀವು ಅವತ್ತು ಹೋಗಿ ಅಲ್ಲಿ ಅಡ್ಮಿಷನ್ನ ಮಾಡಿ ಬರ್ಬೋದು. ಮಕ್ಕಳಿಗೆ ಒಳ್ಳೆ ಸ್ಕೂಲು. ಇನ್ನು ಸ್ಕೂಲ್ ಬಗ್ಗೆ ಮಾತಾಡಬೇಕಂದ್ರೆ ಎರಡನೇ ಮಾತಿಲ್ಲ ಫ್ರೆಂಡ್ಸ್. ಸ್ಕೂಲ್ ಅಂತೂ ನಂಬರ್ 1 ಸ್ಕೂಲ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿವರೆಗೂ ಆ ಥರ ಸ್ಕೂಲ್, ಆ ಥರ ಹಾಸ್ಟೆಲ್ ನೋಡಿಲ್ಲ ಅಂತಲೇ ಹೇಳ್ಬೋದು. ನನಗೆ ಅಂತ ಆ ಸ್ಕೂಲ್ ಹಾಸ್ಟೆಲ್ ಬಗ್ಗೆ ಎಷ್ಟು ಹೊಗಳಿದ್ರೂ ಸಾಲಲ್ಲ ಅನಿಸುತ್ತೆ. ನಿಜವಾಗ್ಲೂ ನನ್ನ ಮನೆ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆ ಸ್ಕೂಲ್ ಅಂದರೆ ನನಗೆ ಅಷ್ಟೊಂದು ಇಷ್ಟ. ಯಾಕಂದರೆ ನಾನು ಸ್ಕೂಲ್ ಒಳಗಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ದೀನಿ, ಹಾಸ್ಟೆಲೆಲ್ಲ ನೋಡಿದ್ದೀನಿ. ಅಂದರೆ ಸ್ಕೂಲಲ್ಲಿ ಹೆಂಗಂದರೆ ಪಾಠ ಮಾಡ್ತಾ ಇರ್ತಾರೆ ಮಕ್ಕಳು, ಎಷ್ಟು ಮಕ್ಕಳು, ಸ್ಕೂಲ್ ತುಂಬ ಮಕ್ಕಳು ಇರ್ತಾರೆ. ಒಂದು ಸೂಜಿ ಬಿದ್ದರೂ ಕೂಡ ಸೌಂಡ್ ಆಗುತ್ತೆ ಫ್ರೆಂಡ್ಸ್, ಅಷ್ಟು ಸೈಲೆಂಟಾಗಿರುತ್ತೆ ಆ ಸ್ಕೂಲು. ಹೆಂಗೆ ಕ್ಲಾಸ್ಗಳು ಮಾಡ್ತಾರೆ ಟೀಚರ್ಸಲ್ಲಿ ಅಂದರೆ ಅದ್ಭುತವಾಗಿರುತ್ತೆ. ಒಂದು ತಂದೆ ತಾಯಿ ಕೂಡ ಮಕ್ಕಳಿಗೆ ಅಷ್ಟು ಶಿಸ್ತನ್ನು ನಾವು ಕಲಿಸಿರಲ್ಲ. ತಂದೆ ತಾಯಿಯಾಗಿ ನಾವು ಒಂದಷ್ಟು ತಿಳುವಳಿಕೆನ ಹೇಳಿರಲ್ಲ. ನಾವು ತಂದೆ ತಾಯಿಯಾಗಿ ಮಕ್ಕಳನ್ನ ಮಾಡ್ತಾರೋ ಕೀಟ್ಲೆ ಕೆಲಸಗಳನ್ನ ನಾವು ಸಹಿಸ್ಕೊಳ್ಳಲ್ಲ. ಅದನ್ನೆಲ್ಲವೂ ಸಹಿಸ್ಕೊಂಡು ಒಂದು ಪದ್ಧತಿ ಮೇಲೆ, ಒಂದು ಶಿಸ್ತು ಮೇಲೆ ಅವರನ್ನು ನೋಡ್ಕೊತಾರೆ. ಅಲ್ಲಿ ಜಾಸ್ತಿ ಮಕ್ಕಳಿಗೆ ಹೊಡೆಯೋದಾಗಲಿ, ಕಿರಿಕಿರಿ ಆ ಥರದ್ದು ಯಾವುದೂ ಇಲ್ಲ. ತುಂಬಾ ಬೆಸ್ಟ್ ಅಂದರೆ ಬೆಸ್ಟ್ ಸ್ಕೂಲು, ಒಳ್ಳೆ ಸ್ಕೂಲು. ನಮಗಂತೂ ತುಂಬಾ ಇಷ್ಟ ಆಗಿದೆ ಅದು. ಈಗ ನನ್ನ ಮಗ 3 ವರ್ಷ ಅಲ್ಲೇ ಓದಿದ, 10ನೇ ಕ್ಲಾಸ್ ಮುಗೀತು. ಮಗಳಿಗೂ ಕೂಡ ನಾವು ಈಗ ಅಲ್ಲೇ ಹಾಕಿದ್ದೀವಿ. ಆಕಿನ ಕೂಡ ಅಲ್ಲೇ ಓದಾಕತ್ತಾಳೀಗ. ಆಕಿಂದು ಕೂಡ ಸೂಪರ್ ಆಗಿರುವಂಥ ಒಂದು ಓದು ನಡೆಯಕತ್ತೈತಿ. ಆಕಿನ ಜೊತೆಗೆ ತುಂಬ ಹೆಣ್ಮಕ್ಳನ್ನ ಈ ಹೋದ ವರ್ಷ ಸೇರ್ಕೊಂಡವ್ರು ಎಲ್ಲರೂ ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿದೆ, ನಾವು ಸೇರ್ಕೊಂಡಿದ್ವಿ ಆದರೆ ಇದು ಒಂದೇ ವರ್ಷ ಓದೋದು ಆಂಟಿ, ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಈಗ ಅವರೇ ಹೇಳ್ತಾರೆ, ಇಲ್ಲ ನಾವು ಇಲ್ಲೇ ಇರ್ತೀವಿ 10ನೇ ಮುಗಿಯೋವರೆಗೂ, ನಾವಂತೂ ಎಲ್ಲಿ ಹೋಗಲ್ಲ ಅಂತ ಹೇಳ್ತಾಯಿದ್ರು. ತುಂಬಾ ಖುಷಿ ಆಗುತ್ತೆ ಆ ಸ್ಕೂಲಿಗೆ ಹಾಕಬೇಕಾದ್ರೆ. ನೀವು ಯಾರಾದರೂ ಅಲ್ಲಿ ಹಾಕಬೇಕು ಅನ್ನೋರಿದ್ದರೆ ಖಂಡಿತ ನೀವು ಅಲ್ಲಿ ಹಾಕ್ಬೋದು. ಇದರ ವಿಚಾರವಾಗಿ ನಾನು ಇನ್ನೂ ಮುಂದೆ ಮಾತಾಡಿದ್ದೀನಿ, ನೀವು ಬೇಕಂದರೆ ನೋಡಿ. ಅಲ್ಲಿಂದ ನಾನು ನೋಡಿ ಮೈಸೂರಿಂದ ಇವಾಗ ಸುತ್ತೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲೇನು ತೋರಿಸಿದ್ನಲ್ಲ ಯಪ್ಪ, ನೋಡಿ ಕುಡಿದ್ಬಿಟ್ಟು ಹಂಗೆ ಮಲ್ಕೊಂಡಿದ್ದ. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲ, ಮನೆ ಜೀವನದ ಬಗ್ಗೆ ಯೋಚನೆ ಇಲ್ಲ, ಹೆಂಡ್ರ ಮಕ್ಕಳ ಬಗ್ಗೆ ಯೋಚನೆ ಇಲ್ಲ. ಆ ರೀತಿ ಕುಡಿದು ಬಿದ್ದರೆ ಇನ್ನೇನು ಹೇಳೋದು ಹೇಳಿ ಅಂಥವ್ರನ್ನ. ತುಂಬಾ ಕಷ್ಟ. ನಾನು ಸ್ಕೂಲ್ ಬಗ್ಗೆ ಅಂತೂ ನನ್ನ ಅಭಿಪ್ರಾಯನ ನಾನು ತಿಳಿಸಿದ್ದೀನಿ. ಅಂದರೆ ಇನ್ನೊಂದು ವಿಚಾರ ಹೇಳೋದು ಮರ್ತೆ, ಊಟದಂತೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬಾತ್ ಕೊಡ್ತಾರೆ, ಚಿತ್ರಾನ್ನ, ಡೈಲಿ ಒಂದೊಂದು ಥರ ವೆರೈಟಿ ಇರುತ್ತೆ. ಅಂದರೆ ರೈಸ್ ಬಾತು, ಈ ಥರ ಚಿತ್ರಾನ್ನದ್ದು, ಉಪ್ಪಿಟ್ಟು, ಅವಲಕ್ಕಿ, ಮುದ್ದೆ, ಚಪಾತಿ, ಮಜ್ಜಿಗೆ ಇಂಥದ್ದೆಲ್ಲ ಇರುತ್ತೆ. ಮತ್ತು ಅವ್ರ ಕಡೆಯಿಂದನೇ ಅಲ್ಲೇ ಒಂದು ಏನು ಹೇಳ್ತಾರೆ, ಹಾಸ್ಟೆಲ್ ಕಡೆಯಿಂದನೇ ಡಾಕ್ಟರ್ಗಳು ಕೂಡ ಇರ್ತಾರೆ. ಮಕ್ಕಳಿಗೆ ಏನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ನೋಡ್ತಾರೆ. ತುಂಬ ಒಳ್ಳೆ ಬೆಸ್ಟ್ ಸ್ಕೂಲು ಅಂತ ನನಗನ್ಸಿದೆ. ನೀವು ಯಾರಾದರೂ ಹೋಗೋರಿದ್ರೆ ಖಂಡಿತ ಹೋಗಿ ಮಕ್ಕಳನ್ನ ಒಂದು ಸತಿ ಅಡ್ಮಿಷನ್ ಮಾಡೋಂಗಿದ್ರೆ ಮಾಡಿಸ್ರಿ.
ನಾನು ಹೇಳೋದೊಂದೇ, ಆ ಸ್ಕೂಲಲ್ಲಿ ಮಕ್ಕಳು ಓದಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ಆ ಸ್ಕೂಲಲ್ಲಿ ಓದಿರೋ ಮಕ್ಕಳು ಎಷ್ಟೊಂದು ಹೆಮ್ಮೆಯಿಂದ ಒಂದೊಂದರಲ್ಲಿನೂ ಯಾವುದಾದ್ರೂ ಒಂದು ನೌಕರಿನೇ ಮಾಡ್ತಾಯಿದ್ರು ಹೊರತು ವೇಸ್ಟಾಗಿ ಯಾರೂ ಕೂತ್ಕೊಂಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ, ಅಲ್ಲಿ ಕೇಳ್ಪಟ್ಟಿದ್ದ ಪ್ರಕಾರ. ನಾನೊಂದು ದಿವಸ ಹೋಗಿದ್ದೆ, ಅಲ್ಲಿ ಹೇಳಿದ್ದೆ, ಅದ್ರದ್ದು ವಿಡಿಯೋ ಕೂಡ ಹಾಕಿದ್ದೀನಿ. ಅವ್ರು ಭಾಷಣ ಹೇಳಬೇಕಾದ್ರೆ ಮಕ್ಕಳಿಗೆ ಹೇಳ್ತಾ ಇರಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು ಹೋಯ್ತು. ಅಷ್ಟು ಮಕ್ಕಳನ್ನ, ನಮ್ಮ ಮಕ್ಕಳಲ್ಲ ಅವರೇ ಮಕ್ಕಳು ಅಂದರೆ ಶಿಕ್ಷಕರು ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ತಮ್ಮ ಮಕ್ಕಳಿಗಾದ್ರೂ ಅಷ್ಟು ಹೇಳಿದಾರೋ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಅಷ್ಟೊಂದು ಕೇರ್ ಮಾಡ್ತಾರೆ, ಅಷ್ಟೊಂದು ಚೆನ್ನಾಗಿ ಹೇಳ್ತಾರೆ. ನನಗಂತೂ ಸಖತ್ ಖುಷಿ ಆಯಿತು. ನೀವು ಕೂಡ ನಿಮ್ಮ ಮಕ್ಕಳನ್ನ ಧೈರ್ಯವಾಗಿ ಅಲ್ಲಿ ಹಾಕ್ಬೋದು. ನೋಡಿ, ಇವಾಗ ನಾನು ಇಲ್ಲಿ ತೋರಿಸ್ತಾ ಇರೋದು ಅಶೋಕ ಮರ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಒರಿಜಿನಲ್ ಅಶೋಕ ಮರ ನನಗೂ ಕೂಡ ಸಿಕ್ಕಿಲ್ಲ. ನಾನು ಡೂಪ್ಲಿಕೇಟ್ ಅಶೋಕ ಮರದ ಪೂಜೆನೇ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು, ಇವತ್ತು ನನಗೆ ಅಶೋಕ ಮರದ ಒಂದು ಎಲೆನ ಸಿಕ್ಕಿದೆ, ಮರನ ಸಿಕ್ಕಿದೆ. ಇದು ಸುತ್ತೂರಲ್ಲಿ ಸ್ಕೂಲ್ ಇದೆ ನೋಡಿ, ಸ್ಕೂಲ್ ಎಡಕಿನ ಸೈಡೇ ಇರೋದು. ನಾನು ನೋಡಿದ್ದೀನಿ ಗಿಡನ, ಆದರೆ ಇದು ಅಶೋಕ ಮರ ಅಂತ ನನಗೆ ಇವತ್ತಿಗೂ ಗೊತ್ತಿರಲಿಲ್ಲ. ಯಾಕಂದರೆ ಅದರಲ್ಲಿ ಹೂವೇ ನಾನು ನೋಡಿರಲಿಲ್ಲ. ಇವತ್ತು ನಾನು ಆ ಗಿಡದಲ್ಲಿ ಹೂವನ್ನ ನೋಡಿದೆ. ಹೂ ನೋಡಿದಾಗ ನನಗೆ ಗೊತ್ತಾಗಿರೋದು ಇದು ಅಶೋಕ ಮರ ಅಂತ ಹೇಳ್ಬಿಟ್ಟು. ಈ ಅಶೋಕ ಮರದ ಎಲೆ ಹೆಂಗಿರುತ್ತೆ ಅಂದರೆ, ಇವಾಗ ನಮ್ಮ ಪೇರು ಹಣ್ಣಿನ ಎಲೆ ಬರುತ್ತೆ ನೋಡಿ, ಪೇರು ಹಣ್ಣಿನ ಎಲೆ ಥರ ಇರುತ್ತೆ, ಸೇಮ್ ಹಾಗೆ ಇರುತ್ತೆ. ನೋಡೋಕ್ಕೂ ಹಾಗೆ ಇರುತ್ತೆ, ದಪ್ಪವಾಗಿ ಮಂದವಾಗಿ ಇರುತ್ತೆ. ಸೇಮ್ ಪೇರು ಹಣ್ಣಿನ ಎಲೆ ಥರ ಈ ಥರ ಇರುತ್ತೆ. ಗಿಡ ಪೂರ್ತಿ ತೋರಿಸಿದೆ ನೋಡಿ. ಯಾರಾದರೂ ಸುತ್ತೂರಿ ಹೋದರೆ ನಿಮಗೆ ಸಿಕ್ಕರೆ ಅದನ್ನು ತೊಗೊಂಬಂದು ನಿಮ್ಮ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ನಾನು ಕೂಡ ಅಷ್ಟೇ ಸುಮಾರು ಜಾಸ್ತಿ ಎಲೆಗಳನ್ನೇ ತೊಗೊಂಬಂದಿದ್ದೀನಿ. ನನಗೆ ಎಟಕಲಿಲ್ಲ ಕೈಗೆ, ಹಾಗಾಗಿ ಸಿದ್ಧಾರ್ಥಗೆ ಹೇಳಿದೆ ತೆಗೆದುಕೊಡು ಸ್ವಲ್ಪ ಅಂತ ಹೇಳ್ಬಿಟ್ಟು. ಅವನು ತೆಗೆದುಕೊಟ್ಟ. ನೀವು ನೋಡ್ತಾ ಇರ್ಬೋದು. ನನಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೆಲವೊಬ್ಬೊಬ್ರು ಕೆಲವೊಂದೊಂದು ಥರ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಆದರೆ ನನ್ನ ಜೀವನದಲ್ಲಿ ನನಗಂತೂ ಇದರಿಂದ ತುಂಬಾ ಒಳಿತಾಗಿದೆ, ತುಂಬಾ ಒಳ್ಳೆಯದಾಗಿದೆ. ಯಾರ್ಯಾರ ನಂಬಿಕೆ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ನನಗಂತೂ ಇದು ತುಂಬ ಬೆಸ್ಟ್ ಅನಿಸಿದೆ. ಹಾಗೆ ಮತ್ತು ನನಗೆ ಒಬ್ಬರು ಕಮೆಂಟ್ ಹಾಕಿದರು, ಈ ಗಂಧ ತೆಗೆದಿರೋ ವಿಡಿಯೋಕ್ಕೆ, ಆ ಗಂಧ ತೆಗೆದುಕೊಂಡು ಗಂಧ ತೆಗೆಯೋದ್ರಿಂದ ಶತ್ರುನಾಶ ಆಗೋಂಗಿದ್ರೆ ಎಲ್ಲರೂ ಅದೇ ಮಾಡ್ತಾಯಿದ್ರು, ಯುದ್ಧ ಮಾಡೋಕ್ಕೆ ಯಾಕೆ ಹೋಗ್ತಾಯಿದ್ರು ಹಾಗೆ ಅಂತ ಹೇಳಿಬಿಟ್ಟು. ಯುದ್ಧ ಮಾಡೋಕ್ಕೂ ಗಂಧ ತೆಗೆಯೋಕ್ಕೂ ಸಂಬಂಧ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ, ಆಯಿತಾ. ಯುದ್ಧ ಮಾಡೋಂಗೆ ಮಾಡಬೇಕು, ನಮ್ಮ ಪೂಜೆ ಆಗಂಗೆ ಆಗಬೇಕು. ಏನಂದರೆ ಇಲ್ಲಿ ಜ್ವರ ಬಂದರೆ ಜ್ವರದಗೂ ಟ್ಯಾಬ್ಲೆಟೇ ತೊಗೋಬೇಕಾಗತ್ತೆ, ನೆಗಡಿ ಬಂದರೆ ನೆಗಡಿ ಟ್ಯಾಬ್ಲೆಟೇ ತೊಗೋಬೇಕು, ಮೈಕೈ ನೋವು ಬಂದರೆ ಮೈಕೈ ಟ್ಯಾಬ್ಲೆಟೇ ತೊಗೋಬೇಕು ಅಲ್ವಾ, ನೋವಿನ ಟ್ಯಾಬ್ಲೆಟೇ ತೊಗೋಬೇಕಾಗತ್ತೆ. ಬೇರೆ ಯಾವುದ್ಯಾವುದೋ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಲ್ವಾ. ಯುದ್ಧ ಮಾಡೋಂಥ ಟೈಮ್ ಬಂದಾಗ ಯುದ್ಧ ಮಾಡಲೇಬೇಕು, ಪೂಜೆ ಪುನಸ್ಕಾರ ಅಂತ ಬಂದಾಗ ಪೂಜೆ ಪುನಸ್ಕಾರ ಮಾಡಲೇಬೇಕು. ಎಲ್ಲವನ್ನು ನಾವು ಯುದ್ಧ ಮಾಡಿ ಗೆಲ್ತೀವಿ ಅನ್ನೋದು ಅದು ನಿಮ್ಮ ನಂಬಿಕೆ. ಪೂಜೆ ಮಾಡಿ ಪೂಜೆದ ಫಲವನ್ನೇ ಪಡ್ಕೋಬೇಕು, ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವರ ಆಶೀರ್ವಾದನೆ ತಗೋಬೇಕು ಅನ್ನೋದು ನನ್ನ ನಂಬಿಕೆ. ಈಗ ನೋಡ್ರಿ, ದಾರ ಮನೆ ಹೋಗಿದ್ಬಿಟ್ಟು ತಿಗಣಿ ಹೊಡ್ಕೊತ ಕೂತಿದ್ದೇವೆ ನಾವು ಇಲ್ಲಿ. ಈಗ ಇಲ್ಲಿ ಓಡಾಡತ್ತಿದ್ರು ಒಂದು ಕೈ ಒಂದು ತಳಬಿಡು ಕಾಣಲ್ಲ, ಕೈ ಮೇಲೆ ಕೈ ಕಲರ್ ಅದ್ರ ಕಲರ್ ಒಂದೇ ಎಷ್ಟು ಓಡಾಡ್ತದಲ್ಲ ಅದು. ಸ್ಪೀಡ್ ಹೋಗ್ತಿರೋದು ನೋಡ್ರಿ, ರನ್ನಿಂಗ್ ರೇಸ್ ಫಸ್ಟ್ ಅದು ನೋಡ್ರಿ. ಈ ಬ್ಯಾಗ್ನಾಗ ಅದಾವ್ರಿ, ಸಿದ್ಧಾರ್ಥನ ಬ್ಯಾಗ್ನಾಗ ಇನ್ನು ಮನೆ ತುಂಬ ಮಾಡ್ತಾನೆ, ನೆರಿಗೆ ಗೊತ್ತಂದ್ರೆ ಅದಕ್ಕೆ ಸೀದಾ ಬಚ್ಚಲ್ಕ್ ಹೋಗೋದು, ಇಲ್ಲಿ ನೋಡ್ರಿ ನೀರಿಗೆ ಹಾಕ್ಬಿಡೋದು. ಕಾಣಿಸಲ್ ಬರ್ರಿ, ಏನ ತಿಗಣೆ ತಗಣೆ. ಇದು ರಕ್ತ ಕುಡಿಲಾರ್ದಾಗ ಸಾಯಿಸಿದ್ರ ಗಬ್ಬು ಸ್ಮೆಲ್. ಏನದ, ನಾವು ಇದೇ ಫಸ್ಟ್ ಟೈಮ್ ನೋಡಿದ್ದು, ನಾನು ನೋಡೇ ಇರಲಿಲ್ಲ. ನೋಡಿದಂತಂದ್ರೆ ಅವತ್ತು ನಾ ಇಂಥವು ನೋಡಿಲ್ಲ, ಅದು ಬೇರೆ ಇತ್ತು. ಏನೇನು ಇದು ಸಾಯ್ತದ, ಅದು ಸಾಯಲ್ಲ, ಅದು ಜಿಗಿಟ್ ಭಾಳ ಇರ್ತದೆ, ಸಾಯಲ್ಲ. ತಗಣಿ ನಾವು ತಗಣಿ ಹೌದು ಹೊಂಟೀವಿ ನೋಡ್ರಿ. ಬಂದೆವು, ಊಟ ಮಾಡಿದೆವು, ಸೈನೆಲ್ಲ ಮಾಡಿಸ್ಕೊಂಡೆವು. ಬಿಸಿಲಂಟ್ರು ಬರ್ತೀರಿ ಹೊಡೆ ಆಗ್ತೈತಿ. ನಾವು ತಗೊಂಡು ಮಂಜಾಗೆವು. ಸಿದ್ಧಾರ್ಥ ನಮಸ್ಕಾರ ಮಾಡು ಪಾಪ, ನೀನು ವಿದ್ಯಾ ಬುದ್ಧಿ ಕೊಟ್ಟಿರುವಂಥ ಕಾಲಿ ಇಲ್ಲಲ್ಲ ಒಬ್ಬರೇ, ಅಲ್ಲಿ ಚಪ್ಪಲಿ ಬಿದ್ದು ನಮಸ್ಕಾರ ಮಾಡಬೇಕು, ಅಡ್ಡ ಬಿದ್ದು. ನೋಡ್ರಿ ಸಿದ್ಧಾರ್ಥನ ಲಾಸ್ಟ್ ನಾವು ಬರ್ತಾನೇನ. ಟಿ ಸಿ ಒಯ್ಲಿಕ್ಕೆ ಬರ್ಬೇಕೇನೋ, ಟಿ ಸಿ ಒಯ್ಲಿಕ್ಕೆ ಬರ್ಬೇಕಾ, ಟಿ ಸಿ ಮಾಸ್ ಕಾರ್ಡ್ ಒಯ್ಲಿಕ್ಕೆ ಬರಬೇಕು. ನಿಮ್ಮ ಪಾಪ ಒಂದೇ ಆಗ್ತದೆ, ನೀವು ಹೊಳ್ಳಿ ಬರತ್ತಾನೆ, ಎಲ್ಲರೂ ಬರ್ಬೇಕಂತ. ಏನು ಎಕ್ಸಾಮ್ ಶುರು ಅದು ಎದ್ರು ಇಲ್ಲಿ ಎಂಟ್ರಿ ಎಕ್ಸಾಮ್ ಇದ್ರು ಅಲ್ಲ. ಅಡ್ಮಿಷನ್ದು ಫಾರ್ಮ್ ಎಲ್ಲ ಫಿಲಪ್ ಮಾಡತ್ತಾರ. ಅದೇ ಹೇಳ್ಬಿಡ್ರಿ ಇದನ್ನು. ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಅದ್ರದ್ದೇ ಒಂದು ವಿಡಿಯೋ ಮಾಡಲಿ, ಇದ್ರಾಗ ಹೇಳ್ಬಿಡ್ತೀನಿ. ಹೌದು, ಒಬ್ರು ಕೇಳಿದ್ರು ನನಗೆ ವಿಡಿಯೋ ಮಾಡಿ, ಅವ್ರಿಗೆ ರಿಪ್ಲೈನೂ ಮಾಡಿಲ್ಲ ಅನ್ನಿಸ್ತದ. ನಾ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ವಿಡಿಯೋ ಭಾಳ ದೊಡ್ಡದು ಅನ್ನಿಸ್ತದ, ಗೊತ್ತಿಲ್ಲ. ಈಗ ಅಡ್ಮಿಷನ್ ಏನು ಫಾರ್ಮ್ ಅಲ್ಲ, ಅಡ್ಮಿಷನ್ದು ಫಾರ್ಮ್ ಕೊಡಕತ್ತಾರ ಈಗ.
ಇಲ್ಲ ಆನ್ಲೈನಾಗೂ ಸಿಗ್ತಾವೆ, ಇಲ್ಲೂ ಬಂದು ತೊಗೋಬೋದು. ಇಲ್ಲಿ ಬಂದು ಫಾರ್ಮ ತೊಗೊಂಡು ಫಿಲಪ್ ಮಾಡಿ ಕೊಡ್ಬೇಕ್ರಿ ಅವ್ರಿಗೆ. ಎಕ್ಸಾಮ್ ಟೈಮ್ದಾಗ ಅವ್ರು ಕರೀತಾರೆ. ಮತ್ತು ಆನ್ಲೈನ್ದಾಗೂ ಸಿಗ್ತಾವೆ. ಆನ್ಲೈನ್ದಾಗ ಸಿಗ್ಬೇಕಂದ್ರೆ ಅಲ್ಲಿ ಏನು ಹೇಳಬೇಕು? JSS ಸುತ್ತೂರು ಅಡ್ಮಿಷನ್ JSS ಸುತ್ತೂರು ಅಡ್ಮಿಷನ್ ಫಾರ್ಮ್ ಅಂತ ಹಾಕಿದ್ರಿ ಅಂದ್ರೆ ಆನ್ಲೈನ್ದಾಗ ಬರ್ತಾವಂತ ನೋಡ್ರಿ. ಕಂಪ್ಯೂಟರ್ ಸೆಂಟರ್ಗಳು ಇರ್ತಾವಲ್ಲ, ಹಾಂ ಅಲ್ಲಿ ಹೋಗಿ ಕೇಳ್ಬೇಕು, ಹಿಂಗೆ ಸುತ್ತೂರ್ದ ಫಾರ್ಮ್ ಬಿಟ್ರೆ ತೆಗಿರಿ ಅಂತಂದ್ರೆ ತಕೊಡ್ತಾರೆ. ನೋಡ್ರಿ, ಯಾರೇ ಮಕ್ಕಳಿಗೆ ಸೇರ್ಸೋರಿದ್ರಂದ್ರೆ ಎಜುಕೇಷನ್ಕಂತೂ ನಂಬರ್ 1 ಸ್ಕೂಲ್ ಐತಿ. ಈ ಸ್ಕೂಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಪದಗಳ ಇಲ್ಲ ಅನ್ಬೋದು. ನಮಗಾರೆ ಭಾರಿ ಪಸಂದ್ ಬಂದದ. ನೀವು ಬೇಕಂದ್ರೆ ಯಾರು ಬೇಕಾದ್ರೂ ಮಕ್ಕಳು ಹಾಕ್ಬೋದು, ಆರಾಮ್ ಹಾಕ್ಬೋದು. ಎಷ್ಟು ಸೇಫ್ಟಿ ಅದಂದ್ರೆ ಸ್ಕೂಲ್. ನಮ್ಮ ತಂದೆ ತಾಯಿಗೂ ನಾವೇ ತಂದೆ ತಾಯಿಯಾಗಿ ಮಕ್ಳಿಗೆ ಅಷ್ಟು ನೋಡ್ಕೊಳ್ಳೋದಾಗಲ್ಲ, ಅದ್ರ ಡಬಲ್ ನೋಡ್ಕೊತಾರೆ. ಹಾಗಾಗಿ ಇನ್ನೂ ಇದ್ರ ಹೆಚ್ಚಿನ ಮಾಹಿತಿ ಒಂದು ವಿಡಿಯೋ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಬೇಕನ್ನೋರು ಕಮೆಂಟ್ ಹಾಕ್ರಿ. ಈಗ ಸ್ಟಾರ್ಟ್ ಆಗ್ಯಾವು, ಮುಗಿಯೋದ್ರೊಳಗೆ ಬಡಪಟ ಕಮೆಂಟ್ ಹಾಕಿದ್ರೆ ಅಂದ್ರೆ ಮಕ್ಳಿಗೆ ಹಾಕೋರು ಸನೇದ್ರಾಗ ಬೆಸ್ಟ್ ಸ್ಕೂಲ್ ಐತಿ. ಕಮೆಂಟ್ ಮಾಡಿ ಹಾಕ್ತೀನಿ. ಓಕೆ ರೀ, ಮತ್ತೆ ಸಿಗೋಣಂತ. ಹೋಗಿ ಇನ್ನು ಹೋಗೋಣ, ಬಿಸಿಲು ಚೊರ್ರನ ಆಗ್ತೈತಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಹಂಗೆ ಹೋಗೋದು ಟ್ರೈನಿಗೆ ಬಸ್ಸಿಗೆ. ನೀವು ಆ ಕಡೆ ಅಂತಾರೆ ಟ್ರೈನಿಗೆ ಆದ್ರೆ ರೊಕ್ಕ ಕಮ್ಮಿ. ಈಗ ಟ್ರೈನಿಗೆ ಆದ್ರೆ ಇಬ್ಬರಿಗೆ ಆಟೋ ಹೋಗ್ತಾವ. ಇಲ್ಲ